ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ, DSS ಟಾಕ್ಸ್ ಎಟ್ ಕನ್ನಡ ಚಾನಲ್ ಇಂದ. ಸೊ ಇವತ್ತು ನಾವು ಹೋಗ್ತಾ ಇರೋದು ತಲಕಾಡು ಅನ್ನೋ ಒಂದು ಪ್ಲೇಸ್ಗೆ. ಇದಿರೋದು ಕಾವೇರಿ ನದಿ ತೀರದ ಹತ್ರ, ಅಂದ್ರೆ ಕೊಳ್ಳೇಗಾಲ ಹತ್ರ ಅಂತಾನು ಹೇಳ್ಬೋದು, ಹಾಗೆ ಮೈಸೂರ್ಗೆ ಹತ್ರನೂ ಅಂತಾನು ಹೇಳ್ಬೋದು. ಸೊ ಇವತ್ತು ನಾವಲ್ಲಿ ಹೋಗಿ ಆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಅಲ್ಲಿ ಏನೇನಿದೆ ವಿಶೇಷತೆ ಎಲ್ಲಾನು ನೋಡೋಣ ಅಂತ ಹೋಗ್ತಾ ಇದೀವಿ. ನಾನು ಸ್ಕೂಲ್ ಟೈಮ್ ಅಲ್ಲಿ ಹೋಗಿದ್ದು ಅಲ್ಲಿಗೆ ಟ್ರಿಪ್ಗೆ. ಸೊ ಅದಾದ್ಮೇಲೆ ನಾನು ಹೋಗಿರ್ಲಿಲ್ಲ. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಆಗ ಹೋದಾಗ ನೀರೆಲ್ಲ ತುಂಬಾ ಚೆನ್ನಾಗಿತ್ತು. ಈಗ ಬಿಸಿ ಅಂದ್ರೆ ಬೇಸಿಗೆಗಾಲ ಆಗಿರೋದ್ರಿಂದ ನೀರಲ್ಲಿ ಇರುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಯಾವ್ದಕ್ಕೂ ಒಂದ್ ಜೊತೆ ಬಟ್ಟೆ ಎತ್ಕೊಂಡಿದೀವಿ, ನೋಡೋಣ ಅಂತ. ಹೋಗಿ ಅಲ್ಲಿನ ದೇವಸ್ಥಾನಗಳು ಇದಾವೆ. ಅಲ್ಲಿ ಒಂದು ಪಂಚಲಿಂಗೇಶ್ವರ ಅಂತ ಇದೆ, ಅಲ್ಲಿನ ದೇವಸ್ಥಾನದ ಬಗ್ಗೆನೂ ಹೇಳ್ತೀನಿ. ಬನ್ನಿ ಹೋಗೋಣ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಇದು ಶಿವಗಂಗೆ. ನಾವು ಇವತ್ತು ಕುಣಿಗಲಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ಕುಣಿಗಲ್ಲಾಸಿ ಅಂದ್ರೆ ಶಿವಗಂಗೆ ರೂಟಲ್ಲಿ ನಾವು ತಲಕಾಡಿಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡಿ ಕಲ್ಯಾಣಿ. ಇದು ಕೂಡ ಒಂದು ಒಳ್ಳೆ ಪ್ಲೇಸು. ತಲಕಾಡು ಅಂತೂ ಒಂದು 2 ಅವರ್ ಆದ್ಮೇಲೆ ತಲಕಾಡುಗೆ ಬಂದ್ವಿ. ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ಪಾರ್ಕಿಂಗ್ಗೆ 30 ರೂಪಾಯಿ ತಗೊಂಡು ಎಂಟ್ರಿ ಫೀಸು. ಸೊ ಆಮೇಲೆ ಒಳಗಡೆ ಹೋಗ್ಬೇಕು. ಆಮೇಲೆ ಇಲ್ಲಿ ರಿವರು 5:30 ಕ್ಲೋಸು, ಕಾವೇರಿ ರಿವರು. ಅಂಡ್ 7:00 ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತೆ. ಸೊ ಅಷ್ಟರೊಳಗಡೆ ಹೋಗಿ ನಾವು ರಿವರು ಮತ್ತೆ ದೇವಸ್ಥಾನನ ಕವರ್ ಮಾಡಬೇಕು. ಪಾರ್ಕಿಂಗ್ ಮಾತ್ರ ತುಂಬಾ ವಿಶಾಲವಾಗಿದೆ. ಪಾರ್ಕಿಂಗು ಎಲ್ಲಿ ಬೇಕಾದ್ರೆ ಮಾಡ್ಕೊಬೋದು. ನೋಡಿ, ಎಲ್ಲಿ ಬೇಕಾದ್ರೂ ಪಾರ್ಕಿಂಗ್ ಮಾಡ್ಕೊಬೋದು. ಪಾರ್ಕಿಂಗಿಗೆ ವಿಶಾಲವಾದ ಜಾಗ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ಕಾವೇರಿ ರಿವರ್ ಅಂದರೆ ಕಾವೇರಿ ನದಿ, ಸೊ ಅಲ್ಲಿಗೆ ಹೋಗಬೇಕು. ಇದೇ ಕಾವೇರಿ ರಿವರ್ ಅಂದರೆ ತಲಕಾಡು ಹತ್ರ ಇರೋ ಕಾವೇರಿ ನದಿ. ಇಲ್ಲಿ ತೆಪ್ಪಗಳ ಮೇಲೂ ಹೋಗ್ಬೋದು, ಆಮೇಲೆ ಆಟ ಆಡೋಕ್ಕೂ ಬಿಡ್ತಾರೆ. ಒಂದು ಬಾರ್ಡ್ರವರೆಗೂ ಅಂದರೆ ಸ್ವಲ್ಪ ದೂರದವರೆಗೂ ಅಷ್ಟೇ. ಸೊ ಅದ್ರ ಮೇಲೆ ಲಿಮಿಟ್ ಮೀರಿ ಹೋದರೆ ಆಳ ಜಾಸ್ತಿ ಇದೆ ಅಂತ ಅರ್ಥ. ನಾನು ಆಗ ಬಂದಾಗ ಈ ಬ್ರಿಡ್ಜ್ ಇರಲಿಲ್ಲಪ್ಪ, ಈಗ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಪ್ರಣತಿ, ಯಾವತ್ತಾದ್ರೂ ಬಂದಿದೆಯಾ ಇಲ್ಲಿಗೆ ನೀನು? ಇದು ಯಾವ ನದಿ ಅಂತ ಗೊತ್ತಾ ಹೋಗ್ಲಿ? ಯಾವ ನದಿ ಇದು? ವೆರಿ ಗುಡ್. ಸದ್ಯ ಕಾವೇರಿ ನದಿ ಅಂತ ಗೊತ್ತಲ್ಲ. ಕುದುರೆ ಮೇಲೆ ರೈಡ್ ಮಾಡೋರು ಕುದುರೆ ಮೇಲೆ ರೈಡ್ ಮಾಡ್ಬೋದು. ತೆಪ್ಪದ ಮೇಲೆ ರೈಡ್ ಮಾಡೋರು ತೆಪ್ಪದ ಮೇಲೆ ರೈಡ್ ಮಾಡ್ಬೋದು. ಎಷ್ಟು ಏನು ಅಂತ ಕೇಳ್ತೀವಿ, ನೋಡೋಣ ಎಷ್ಟಿದೆ ಅಂತ. ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಆ ತೆಪ್ಪದ ಮೇಲೆ ಹೋಗೋಣ. ಎಷ್ಟು ತೆಪ್ಪದ ರೈಡು? ಒಬ್ರಿಗೆ 100 ರೂಪಾಯಿ. ಒಬ್ರಿಗೆ 100 ರೂಪಾಯಿ ಅಂತ ತೆಪ್ಪದ ರೈಡು. ಎಷ್ಟೊತ್ತು ಕರ್ಕೊಂಡು ಹೋಗ್ತೀರಾ? ಅಲ್ಲಿವರೆಗೂ ಕರ್ಕೊಂಡೋಗಿ ಬರ್ತೀರಾ? ಆ ಎಂಡ್ವರೆಗೂ? ಅಲ್ಲಿ ಎಲ್ಲಿವರೆಗೂ? ಹಾಂ. ಈ ಆ ಎಂಡಿಂದ ಈ ಎಂಡ್ ಕರ್ಕೊಂಡೋಗ್ಬಿಟ್ಟು ಬರ್ತೀರಾ? ಈಗ ನೀರು ಅಷ್ಟಿಲ್ವಾ? ಹಾಂ. ಎಲ್ಲಿವರೆಗೂ? ಅಲ್ಲಿವರೆಗೂ. ಓಕೆ. 2-3 ತಿಂಗಳು ಕಳಿಬೇಕು. ಹಾಂ.
ಆ ಕಡೆ ಸೈಡಲ್ಲಿ ತೊಳಿರಿ ನೀರು ಹಾಕೋದು. ಅದೇ ಒಂದು ನಿಮಿಷ ಇರಿ, ಅದು ಆಗ್ಬಿಡ್ಲಿ, ಅವ್ರು ಆಗ್ತಾರೆ. ನೋಡೋಣ, ತೆಪ್ಪದಲ್ಲಿ ಹೋಗೋಣ, ಅದು ಒಂದು ರೈಡ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ನಾನು ಯಾವತ್ತೂ ನನ್ನ ಲೈಫಲ್ಲಿ ತೆಪ್ಪದಲ್ಲಿ ಹೋಗೇ ಇಲ್ಲ. ಬಟ್ಟೆ ನೆಂದೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬರೀ ತೆಪ್ಪದಲ್ಲಿ ಮಾತ್ರ ಹೋಗೋಣ ಅಂತ. ತೆಪ್ಪದಲ್ಲಿ ಕೂತ್ಕೊಂಡು ನೆನೆಯುತ್ತಾ? ಬಟ್ಟೆ ನೆನೆಯಲ್ಲ ಅಲ್ಲ? ಓಕೆ. ನೀರನ್ನ ತುಂಬ್ಕೊಳ್ಳೋ ವಿಧಾನ ತುಂಬ ನೋಡೋಣ, ಹೆಂಗೆ ತುಂಬ್ತೀಯಾ? ತುಂಬ ಒಂದು ನಿಮಿಷ. ಇದು ನೋಡಿ ನೀರನ್ನು ತುಂಬೋದು. ವೆರಿ ಗುಡ್. ಕಲಿಬೇಕು ನಿನ್ನ ನೋಡಿ ನೀರು ಹೆಂಗೆ ತುಂಬೋದು ಅಂತ. ಆ ಕಡೆ ಹೋಗ್ತೀವಿ ಅಂದರೆ ಎಷ್ಟು ಚಾರ್ಜ್ ಆಗುತ್ತೆ ಅಲ್ಲಿಗೆ, ಆ ಸೈಡ್ಗೆ? ಅಂದರೆ ಒಬ್ರಿಗೆ 200. ಓಕೆ. ಈ ದೇವಸ್ಥಾನದ ವಿಶೇಷ ಏನು, ಏನಾದರೂ ಹೇಳ್ತೀರಾ? ಹಾಂ, ಮುಳ್ಳಂಗ್ ಬರ್ತಾರೆ. ಒಬ್ಬ ಅಲ್ಮೇಲಮ್ಮ ಅಂತ ಒಬ್ಬ ರಾಣಿ ಶಾಪ ಕೊಟ್ಟಿದ್ಲು. ಓಕೆ. ಆ ಶಾಪದಿಂದ ಈ ಮುಳ್ಳಾಗಿದೆ. ತಲಕಾಡು ಮುಳ್ಳಾಗಿ ಮಾಲಂಗಿ ಮಡವಾಗಿ ಮೈಸೂರು ರಾಜರಿಗೆ ಮಕ್ಕಳಿಲ್ವಲ್ಲ ಅಂತ ಶಾಪ ಕೊಟ್ಟಿರೋದು. ಅದರಿಂದ ಇದು ಶಾಪ ಹಂಗಿದೆ ಸರ್. ಮುಳ್ಳು ಇದೆ. ಮತ್ತೆ ಈ ಕಡೆ ಮೈಸೂರು ರಾಜರಿಗೆ ಮಕ್ಕಳು ಇರಲ್ಲ. ಓಕೆ. ಅಲ್ಲಿ ಮಾಲಂಗಿ ಅಂತ ಬರ್ತ ನೋಡಿ, ಅಲ್ಲಿ ಮೇಲ್ಗಡೆ ಐತೆ ನೋಡಿ, ಗೋಪುರ ಕಾಣ್ತಿದೆ. ಓಕೆ ಓಕೆ, ಗೋಪುರ ಕಾಣ್ತಿದೆ. ಸುಳಿ ಇದೆ ಅಲ್ಲಿ. ಓಕೆ. ಅಲ್ಲೆಲ್ಲ ಹೋಗ್ಬೇಕಾದ್ರೆ 1 ಅವರ್ ಆಗುತ್ತೆ. ಓಕೆ ಓಕೆ. ಜಾಸ್ತಿ ಮಾಡೋದು. ಹ್ಞೂ. ಅಲ್ಲೆಲ್ಲ ಕರ್ಕೋಗ್ತೀನಿ, ನೋಡ್ಬೇಕಂದ್ರೆ ಕರ್ಕೋಗ್ತೀನಿ. ಓಕೆ. ಪೂರ್ತಿ ಮುಳ್ಳು, ಇದೆಲ್ಲ ನದಿ ಮುಳ್ಳು. ಅಲ್ಲಿ ಬಂತು ದೇವಸ್ಥಾನದ ಹತ್ರ ಸಾಕು. ಓಕೆ. ಇವಾಗ ತೆಪ್ಪದಲ್ಲಿ ಹೋಗೋ ಎಕ್ಸ್ಪೀರಿಯನ್ಸ್ ಮಾಡ. ನಾನು ಲೈಫಲ್ಲೇ ನಾನು ಯಾವತ್ತೂ ತೆಪ್ಪದಲ್ಲಿ ಹೋಗಿಲ್ಲ. ಈ ಕಡೆ ಓಕೆ. ನಮ್ಮ ಪ್ರಣತ್ ಏನು ಕೇಳ್ತಿದ್ದಾಳೆ ಅಂದರೆ ಜೊತೆಗೆ ಯಾರು ಬರಲ್ವಾ ಅಂತ ಕೇಳ್ತಾಳೆ. ಇಲ್ಲ, ನಮ್ಮನ್ನು ತಳ್ಳಿ ಬಿಟ್ಬಿಡ್ತಾರೆ ಅಷ್ಟೇ, ನಾವು ಹೋಗ್ತಾ ಇರೋದಷ್ಟೇ. ಏನು ಭಯ, ಅಷ್ಟು ಆಳ ಇಲ್ಲ ಪ್ರಣತ್ ಇದು. ನೋಡೋರು ಎಷ್ಟು ನೋಡಿ, ಇಷ್ಟೇ ಇರೋದು ಆಳ. ಅಷ್ಟು ಆಳಲ್ಲ. ಕೆಲವು ಮಳೆಗಾಲದ ಟೈಮಲ್ಲಿ ತುಂಬ ಆಳ ಇರುತ್ತೆ. ಸೊ ಈಗ ಅಲ್ಲಿ ನೋಡಲ್ಲ, ಅವರೆಲ್ಲ ನಿಂತ್ಕೊಂಡು ಓಡಾಡ್ತಿದ್ದಾರೆ ರೋಡಲ್ಲಿ. ಆಳ ಇಲ್ಲ. ಒಂದು ಇದು ತೆಪ್ಪದ ಒಂದು ರೈಡ್ ಚೆನ್ನಾಗಿರುತ್ತೆ ಅಂತ. ಹಾಂ, ನೋಡು ನೀರು ಎಷ್ಟಿದೆ ಅಂತ ಇಲ್ಲೇ ಕಾಣಿಸ್ತದೆ, ತೋರಿಸ್ತೀನಿ ನೋಡಿ. ನೋಡಿ ನೀರು ಇಲ್ಲೇ ನೆಲ ಕಾಣಿಸ್ತದೆ ನೋಡಿ. ನಮಗೆ ನೀರು ನೆಲ ಇಲ್ಲೇ ಕಾಣಿಸ್ತದೆ ನೋಡು. ಇಲ್ಲಿ ಸ್ವಲ್ಪ ಆಳ ಇದೆ. ಈ ಕಡೆ ಏನು ಬೇಡ, ಹಂಗೆ ಹೋಗಿ ಕರ್ಕೊಂಡು ಸಾಕು. ನೋಡಿ ಅಲ್ಲೂ ಆಳ ಇಲ್ಲ, ಅಷ್ಟು ಆಳ ಇಲ್ಲ. ಆ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ಆ ಗೋಪುರ ಕಾಣ್ತಾ ಇದೆಯಲ್ಲ, ಅಲ್ಲಿ ಸುಳಿ ಇದೆಯಂತೆ. ಇವ್ನು ನೀನೇನು ಇಳಿಯಕ್ಕೆ ಹೋಗ್ತಾ ಇದೀಯಾ? ನೋಡಿ ಇಲ್ಲಿ ಇದ್ಯಾವುದೋ ಒಂದು ಗೆಂಡ ಮುರುಗ ಇದೆಯಲ್ಲ. ಓಹೋ, ಸರ್ ಇವಾಗ ಟೂರಿಸ್ಟ್ ಕಮ್ಮಿನಾ ಇವಾಗ? ಓಕೆ.
ಅಂದ್ರೆ ಬೇಸಿಗೆ ಕಾಲ ಅಂತ ಮಕ್ಕಳನ್ನ ಕರ್ಕೊಂಡು ಜನ ಬರ್ಬೇಕಲ್ಲ. ಮುಂದುವರೆದಿಂದ ರಜೆ ಕೊಡ್ತಾರಲ್ವಾ, ಹಾ 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 ಅವ್ರಿಗೆ ಜಾಸ್ತಿ. ಮೀನೆಲ್ಲ ಇದೆಯಾ ಇದ್ರೊಳಗಡೆ? ಮೀನೈತೆ ಮೀನೈತೆ, ಇಲ್ಲೆಲ್ಲ ಜನ ಕಾಲಜಲ್ವ ಈ ಕಡೆ. ಹಾ 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 ಹಾ. ಈ ಬ್ರಿಡ್ಜ್ ಇರ್ಲಿಲ್ಲ ಅವ, ಈಗ ಮಾಡ್ತಾ ಇರೋದಲ್ಲ ಇದು? 19 ಸ್ಟಾರ್ಟ್ ಆಗಿದ್ದು. ಹಾ ಹಾ 2019ರಲ್ಲಿ. ನೆಕ್ಸ್ಟ್ ವರ್ಷ ಕೊರೋನಾ ಬಂತು, ಹಾ ಹಾ ಹಾಗಾಗಿ ಸ್ಟಾಪ್ ಮಾಡೋದು. ಇವಾಗ ಒಂದು ಸ್ವಲ್ಪ ಕೆಲಸ ನಡೀತಾ ಇದೆ. ಹಾ, ಹಾ. 1-2 ವರ್ಷ ಅದು ಓಪನ್. ಎಷ್ಟು ಚೆನ್ನಾಗಿದೆ. ಇಲ್ಲ ಆಳ ಇಲ್ಲಲ್ಲ? ಇಲ್ಲ ಸರ್, ಇಲ್ಲೆಲ್ಲ 2-3 ಹಾ ಹಾ ಹಾ. ಬಿಸಿಲು ಕಡಿಮೆ ಇದೆ. ಹಾ ಇವಾಗ ಬಿಸಿಲು ಕಮ್ಮಿ. ಆಮೇಲೆ 5 ಲಾಸ್ಟ್. ಆ್ಯಂಡ್ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದು 7:30 ಲಾಸ್ಟ್ ಅಲ್ವಾ? ಹಾಂ ಸರ್, ಅದಿಲ್ಲ. ಬಟ್ ಇದು 100 ರೂಪಾಯಿ ಕೊಟ್ರು ಈ ಎಕ್ಸ್ಪೀರಿಯೆನ್ಸು ನಾವು ಮಾಡೋಕ್ಕಾಗಲ್ವಲ್ಲ. ಸೊ ಅಂದರೆ 100 ರೂಪಾಯಿ ಕೊಡೋದಕ್ಕೂ ವರ್ತಿದೆ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿಗಾದರೂ ಕೂಡ, ಬಟ್ ಈ ತೆಪ್ಪದಲ್ಲಿ ಹೋಗೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ರೌಂಡ್ ಏನು ಬೇಡ ಬಿಡಿ, ಸುತ್ತೋದೇನು ಬಿಡವಾ? ಆ ಕಡೆ ಎಲ್ಲ ಸುತ್ತೀರಾ? ಸ್ವಲ್ಪ ಆ ಕಡೆ ಮಾಡಿಸಿ. ಆಯ್ತು. ಹಾಂ 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 ಗೊತ್ತಾಯ್ತು. ಸುಮ್ಮನೆ ಕೂಚೋಚಿನಿ ಅವ್ನ ಕೈ ಹಿಡ್ಕೊಬಾರ್ದಂತೆ. ನೋಡ ಅಂಕಲ್ ಕೋಲ್ ಐತೆ ಅಂಕಲ್ ಹತ್ರ. ಫೋನ್ನ ನೀರೊಳಗಡೆ ಹಾಕಿ ವಿಡಿಯೋ ಮಾಡ್ಬೋದು, ಬಟ್ ಆ ಸಾಹಸ ಕೈ ಹಾಕೋದು ಬೇಡ ಅಂತ ಸುಮ್ಮನೆ. ಏ ಬೇಡ. ಓಹೋ ನಮ್ಮ ಬುದ್ಧಿವಂತ ಬಾಲೆ ಏನು ಹೇಳ್ತಾರೆ ಅಂದರೆ, ನೀರಲ್ಲಿ ಮೀನಿದ್ರೆ ಮೀನ್ ಬೆನ್ನಿಗೆ ಫೋನ್ನ ಕಟ್ಟಿ ಬಿಡಿ ಅಂತ ಹೇಳ್ತಾರೆ. ನೋಡು ಶಶಿ, ಶಶಿ ನೋಡು, ಚೆನ್ನಾಗಿದೆಯಲ್ಲ ಇದು. ಬಾಯ್ ಮಾಡಿ. ವಾವ್, ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡಿ ಏನೇನು ಸ್ಕಿಲ್ಸ್ ಇದೆಯಲ್ಲ. ಸೂಪರ್ ಅಪ್ಪ, ತಲೆ ತಿರುಗ್ತಾ ಇದೆ. ಅಪ್ಪು ಹೆಂಗಿತ್ತು? ಏನಾಯ್ತಮ್ಮ? ತಲೆ ತಿರುಗ್ತಾ ಇದೆಯಾ? ತೆಪ್ಪದಲ್ಲಿ ಹೋಗಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆದರೆ
ಈ ನೀರಲ್ಲಿ ಆಟ ಆಡೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನೀರು ಎಷ್ಟು ಪ್ಯೂರ್ ಆಗಿದೆ ನೋಡಿ, ಕೆಳಗಡೆ ನೆಲ ಕಾಣಿಸ್ತಾ ಇದೆ, ಅಷ್ಟು ಪ್ಯೂರ್ ಆಗಿದೆ ನೀರು. ಕಾವೇರಿ ನದಿನೇ ಹಾಗೆ ಅಲ್ಲ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಊಟ ಮಾಡ್ತಾ ಇಲ್ಲ ಬೆಳಿಗ್ಗೆ, ಮಧ್ಯಾಹ್ನ ಊಟ ಮಾಡಿಲ್ಲ, ಮಧ್ಯಾಹ್ನ ತಿಂದೆ ಚೆನ್ನಾಗಿ 2 ರೊಟ್ಟಿ, ಏನು ಪನ್ನೀರ್ ಫ್ರೈಡ್ ರೈಸು ಅವೆಲ್ಲ. ಇವಾಗ ಇವ್ರು ಹೋಗ್ತಾರಂತೆ. ನಂಗೆ ಸ್ವಲ್ಪ ಭಯನ ಕುದುರೆ ಮೇಲೆ ಹೋಗಕ್ಕೆ. ನೀನು ಹೋಗ್ತೀಯ ಪ್ರಣತಿ ಕುದುರೆ ಮೇಲೆ? ಹೋಗು ಹಿಂದೆಗಡೆ ಬಾಲ ಹಿಡ್ಕೊಂಡು. ಲೈಫಲ್ಲಿ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ನಂಗೆ ಸ್ವಲ್ಪ ಭಯನೇ. ಸೊ ಅದಕ್ಕೆ ನಮ್ಮ ಮನೆಯವ್ರನ್ನ ಕಳಿಸ್ತಾ ಇದ್ದೀನಿ. ಇಟ್ಕೋ ಪ್ರಣತಿ ಇವನ್ನ. ಆಮೇಲೆ ಶಶಿ, ಒಂದು ಕತ್ತೆ ಕುದುರೆ ಮೇಲೆ ಕೂತಿದೆ. ಕತ್ತೆ ಯಾವತ್ತಾದ್ರೂ ಕುದುರೆ ನೋಡ್ಸೋದು ನೋಡಿದ್ದೀರಾ? ಬಬ್ಬಾ, ಈಗ ಹಿಂಗೆ ಮನೆ ಗಂಟೆ ಹಿಂಗೆ. ಅದನ್ನ ಹಿಡ್ಕೋ. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಪ್ಲೇಸ್ ಮಾತ್ರ ಮಸ್ತಾಗಿದೆ. ನಾನು ಯಾವಾಗೋ ಒಂದ್ಸರಿ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದು. ಸೊ ಅದು ಬ್ರಿಡ್ಜಿನ್ನೂ ಸ್ಟಾರ್ಟ್ ಅಂದರೆ ಫುಲ್ ಮುಗ್ದಿಲ್ಲ ನೋಡಿ, ಇನ್ನೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಬಂದರೆ ಇವ್ರು ಮತ್ತೆ ತೋರಿಸ್ತೀನಿ.